ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು IPL 2025 RCB ವರ್ಸಸ್ SRH ಪ್ಲೇಯಿಂಗ್ 11 1-on-1 ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು, ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ಆಲ್ರೆಡಿ IPL 2025 RCB ವರ್ಸಸ್ CSK, RCB ವರ್ಸಸ್ MI ಮತ್ತೆ RCB ವರ್ಸಸ್ KKR ಪ್ಲೇಯಿಂಗ್ 11 1-on-1 ಕಂಪ್ಯಾರಿಸನ್ ಮಾಡಿದ್ದಾಗಿದೆ. ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಕ್ರಿಕೆಟ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಈ 3 ವಿಡಿಯೋ ಕೂಡ ಆಲ್ರೆಡಿ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ RCB ವರ್ಸಸ್ SRH ಪ್ಲೇಯಿಂಗ್ 11 1-on-1 ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ನೋಡಿ, ಇವಾಗ RCB ಕಡೆ ಓಪನರ್ಸ್ ಬರೋ ಸಾಧ್ಯತೆ 99.99%. ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಇವರಿಬ್ರೆ ಓಪನರ್ ಆಗಿ RCB ಕಡೆ ಕಣಕ್ಕಿಳಿತಾರೆ. IPL 2025 ಇನ್ನೇನ್ ಮಾರ್ಚ್ 21ನೇ ತಾರೀಕಿಂದ ಶುರು ಆಗ್ತಿದೆ. SRH ಕಡೆ ಲಾಸ್ಟ್ ಇಯರ್ ಧಮಾಕ ಮಾಡಿರೋ ಜೋಡಿ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರೇ ಈ ಸಲನೂ ಕೂಡ ಓಪನರ್ ಆಗಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ನೋಡಿ, ಇವಾಗ 1-on-1 ಕಂಪ್ಯಾರಿಸನ್ ಮಾಡೋದಾದ್ರೆ ಫಿಲ್ ಸಾಲ್ಟ್ ಮತ್ತೆ ಟ್ರಾವಿಸ್ ಹೆಡ್ ನಡುವೆ ಕಂಪ್ಯಾರಿಸನ್ ನೋಡೋದಾದ್ರೆ ಇಲ್ಲಿ ಫಿಲ್ ಸಾಲ್ಟ್ ಅವ್ರಕ್ಕಿಂತ ಟ್ರಾವಿಸ್ ಹೆಡ್ ಮೇಲ್ಗೈ ಅಂತ ಅನ್ಸುತ್ತೆ. ಮತ್ತೆ ಅವ್ರು ಕನ್ಸಿಸ್ಟೆನ್ಸಿ ಅಲ್ಲಿ ಇದ್ದಾರೆ. ಮತ್ತೆ ಫಿಲ್ ಸಾಲ್ಟ್ ಅವರು ಇತ್ತೀಚೆಗೆ ನೀವು ನೋಡಿರ್ತೀರಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ ಅಲ್ಲಿ ಅವ್ರ ಫಾರ್ಮ್ ಕಳ್ಕೊಂಡಿದ್ದಾರೆ. ಅವ್ರ ಬ್ಯಾಟ್ ಇಂದ ರನ್ ಬರ್ತಿಲ್ಲ. ಲಾಸ್ಟ್ ಇಯರ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಅವ್ರ ಪರ್ಫಾರ್ಮೆನ್ಸ್ ಇಂದಾನೆ KKR ಫಿನಾಲೆ ತಲುಪ್ತು ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಪವರ್ ಪ್ಲೇದಲ್ಲಿ ಧಮಾಕ ಮಾಡ್ತಿದ್ರು ಫಿಲ್ ಸಾಲ್ಟ್ ಅವರು. ಈ ಕಡೆ ಟ್ರಾವಿಸ್ ಹೆಡ್ ಅವರು ಏನ್ ಕಮ್ಮಿ ಇಲ್ಲ, ತುಂಬಾ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಅವರೇ ಮೇಲ್ಗೈ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರು ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ತುಂಬಾ ಸಖತ್ತಾಗಿ ಆಡ್ತಾರೆ. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬೇರೆ ಆಡ್ತಾರೆ. ಪವರ್ ಪ್ಲೇದಲ್ಲಂತೂ ಧಮಾಕ ಮಾಡಾಕ್ತಾರೆ ಟ್ರಾವಿಸ್ ಹೆಡ್. ಅವರೇ ಮೇಲ್ಗೈ ಅನ್ಸುತ್ತೆ. ಇವರಿಬ್ರು ಕಂಪ್ಯಾರಿಸನ್ ಅಲ್ಲಿ ಟ್ರಾವಿಸ್ ಹೆಡ್ ಕಡೆ ಕೊಡ್ತೀನಿ ನಾನು ಈ ಪಾಯಿಂಟ್, ಸನ್ರೈಸರ್ಸ್ ಕಡೆ ಈ ಪಾಯಿಂಟ್ ಹೇಳ್ಬೋದು. ನೆಕ್ಸ್ಟ್ ಕಂಪ್ಯಾರಿಸನ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಮತ್ತೆ ಅಭಿಷೇಕ್ ಶರ್ಮಾ ಅವ್ರ ನಡುವೆ ಆಕ್ಚುಲಿ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ. ತುಂಬಾ ಕಡಿಮೆ ಇದೆ ಸ್ಟ್ರೈಕ್ ರೇಟ್. T20 ಅಲ್ಲಿ ಯಾವ ರೀತಿ ಆಡ್ಬೇಕು ಆ ರೀತಿ ಆಡ್ತಿಲ್ಲ, ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಮತ್ತೆ ಅವ್ರಿಗೆ ಕ್ಯಾಪ್ಟನ್ಸಿ ಮಾಡಕ್ ಬರಲ್ಲ, ಒಂದ್ಸಲನೂ RCB ಕಪ್ ಗೆದ್ದಿಲ್ಲ, ಏನೇನೋ ಹೇಳ್ತಾರಲ್ಲ. ನೋಡಿ, ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇದೆ ಟೀಮ್ ಅಲ್ಲಿ. ಅವರು ಸ್ಲೋ ಆಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಸ್ಟ್ರೈಕ್ ರೇಟ್ ಇರ್ತಿತ್ತು ಅವ್ರದ್ದು. ಬೇರೆಯವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಿರ್ಲಿಲ್ಲ RCB ಟೀಮ್ ಅಲ್ಲಿ. ಅವ್ರು ನಿಂತು ಆಡ್ಬೇಕಿತ್ತು, ಟೀಮಿಗೋಸ್ಕರ ಆ ರೀತಿ ಆಡಿದ್ದು ಅಷ್ಟೇ. ಅವರಿಗೆ ನೀವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟು ಗುದ್ದೋರ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋರ್ ಇದ್ದಾರೆ, ಬೇರೆ ಪ್ಲೇಯರ್ಸ್ ಕಾನ್ಫಿಡೆನ್ಸ್ ಕೊಡ್ಬೇಕು, ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಟೀಮಿಗೆ ಅಂತ. ಆ ರೀತಿ ಆದಾಗ ವಿರಾಟ್ ಕೊಹ್ಲಿ ಅವ್ರ ಸ್ಟ್ರೈಕ್ ರೇಟ್ ನೋಡಿ. ಮತ್ತೆ CSK ಅಷ್ಟೊಂದ್ ಸಲ ಕಪ್ ಹೊಡಿತಾರೆ, MI ಕಪ್ ಹೊಡಿತಾರೆ. RCB ಕೈಲಿ ಏನಕ್ಕೆ ಆಗ್ತಿಲ್ಲ ಅಂದ್ರೆ RCB ಟೀಮ್ ಮ್ಯಾನೇಜ್ಮೆಂಟ್ ತಪ್ಪು. ಅವರು ಕರೆಕ್ಟ್ ಆಗಿ ಆಪ್ಷನ್ ಅಲ್ಲಿ ಯಾವ ಪ್ಲೇಯರ್ ನ ಪಿಕ್ ಮಾಡ್ಬೇಕು ಕರೆಕ್ಟ್ ಆಗಿ ಪಿಕ್ ಮಾಡ್ತಿರ್ಲಿಲ್ಲ. ಮತ್ತೆ ಅವರೆಲ್ಲ ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ಲಿಲ್ಲ. ನೋಡಿ, CSK MI ಕಡೆ ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಇವತ್ತೊಬ್ರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇನ್ನೊಬ್ರು ಆಗಿರ್ತಾರೆ. ಅಂದ್ರೆ ಇಡೀ ಸೀಸನ್ ನೀವು ತಗೊಂಡ್ರೆ 7-8 ಜನ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರ್ತಾರೆ ಇಡೀ ಸೀಸನ್ ಅಲ್ಲಿ. ಬಟ್ RCB ಕಡೆ ಆ ರೀತಿ ಇಲ್ಲ. ಒಬ್ರು ಇಬ್ರು ಅಥವಾ 3 ಅಷ್ಟೇ ಮ್ಯಾಕ್ಸಿಮಮ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಳಕ್ ಆಗೋದು. ಅದರಲ್ಲಿ ಹೈಯೆಸ್ಟ್ ವಿರಾಟ್ ಕೊಹ್ಲಿ ಅವರೇ ಇರ್ತಾರೆ. ಆ ರೀತಿ ಬೇರೆಯವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ, ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವರು ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಹೊರತು ಅವ್ರಿಗೆ ನೀವು ಫ್ರೀ ಹ್ಯಾಂಡ್ ಬಿಟ್ಟು ನೋಡಿ. ಈ ಸಲ ಅಂತೂ RCB ಒಳ್ಳೆ ಟೀಮ್ ಪಿಕ್ ಮಾಡಿದೆ. ಲೋವರ್ ಡೌನ್ ದ ಆರ್ಡರ್ ವರೆಗೂ ಬ್ಯಾಟಿಂಗ್ ತುಂಬಾ ಡೆಪ್ತ್ ಇದೆ. ಒಳ್ಳೆ ಬೌಲಿಂಗ್ ಪಿಕ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲ ಬೌಲರಿಗೂ ಕಷ್ಟ ಆಗೇ ಆಗುತ್ತೆ. ಅಲ್ಲಿ ಎಕಾನಮಿ ಜಾಸ್ತಿ ಇದ್ದೇ ಇರುತ್ತೆ ಪ್ರತಿಯೊಬ್ರು ಬೌಲರು. ಇಂಥ ಪಿಚ್ ಅಲ್ಲಿ ಒಳ್ಳೆ ಬೌಲಿಂಗ್ ಪಿಕ್ ಮಾಡಿದ್ದಾರೆ ಈ ಸಲ. ನೋಡೋಣ, ಈ ಸಲ ಅಂತೂ ತುಂಬಾ ಒಳ್ಳೆ ಟೀಮ್ ಇದೆ. ಈ ಸಲ ಒಳ್ಳೆ ಚಾನ್ಸ್ ಇದೆ RCB ಕಪ್ ಗೆಲ್ಲೋಕೆ. ನೋಡಿ, ಇಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಅಭಿಷೇಕ್ ಶರ್ಮಾ ಅವ್ರ ನಡುವೆ ಆಕ್ಚುಲಿ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವ್ರ ಮೇಲುಗೈ ಅಂತ ಹೇಳ್ಬೋದು. ನೆಕ್ಸ್ಟ್ RCB ಕಡೆ 1 ಡೌನ್ ಬರೋದು ಇವರು ಯಾರು, ರಜತ್ ಪಟಿದಾರ್ ಅವರು. ಆ ಕಡೆ 1 ಡೌನ್ ಬರೋ ಚಾನ್ಸಸ್ ಇಶಾನ್ ಕಿಶನ್ ಅವ್ರು ಬರ್ತಾರೆ. ನೋಡಿ, ರಜತ್ ಪಟಿದಾರ್ ಮತ್ತೆ ಇಶಾನ್ ಕಿಶನ್ ಅವ್ರ ನಡುವೆ ಕಂಪ್ಯಾರಿಸನ್ ನೋಡೋದಾದ್ರೆ ಲಾಸ್ಟ್ 2 ಸೀಸನ್ ಇಂದ ಇಶಾನ್ ಕಿಶನ್ ಅವ್ರ ಕಡೆಯಿಂದ ರನ್ಸ್ ಜಾಸ್ತಿ ಬಂದಿಲ್ಲ. ಅದು ಮುಂಚೆ ಸೀಸನ್ ಎಲ್ಲ ತುಂಬಾ ಸಖತ್ತಾಗಿ ಆಡ್ತಿದ್ರು. ಲಾಸ್ಟ್ 2 ಸೀಸನ್ ಇಂದ ಅವ್ರು ಡೌನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರಜತ್ ಪಟಿದಾರ್ ಅವರು ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ, ಫಸ್ಟ್ ಹಾಫ್ ಆಫ್ ದ ಸೀಸನ್ ಇಡೀ RCB ಟೀಮ್ ಫಸ್ಟ್ ಹಾಫ್ ಆಫ್ ದ ಸೀಸನ್ ಸರಿಯಾಗಿ ಆಡಿರಲ್ಲ. ನೆಕ್ಸ್ಟ್ ಹಾಫ್ ಆಫ್ ದ ಸೀಸನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 50s ಹೊಡಿತಾರೆ ರಜತ್ ಪಟಿದಾರ್ ಅವರು. ಅದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬೇರೆ ಆಡ್ತಾರೆ. ಇವರಿಬ್ರು ನಡುವೆ ಕಂಪ್ಯಾರಿಸನ್ ಅಲ್ಲಿ ರಜತ್ ಪಟಿದಾರ್ ಅವರೇ ಮೇಲ್ಗೈ ಅನ್ಸುತ್ತೆ. ಇಲ್ಲಿ RCB ಕಡೆ ಪಾಯಿಂಟ್ ಕೊಡ್ತೀನಿ. ನೆಕ್ಸ್ಟ್ ಕಂಪ್ಯಾರಿಸನ್ RCB ಕಡೆ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತೆ SRH ಕಡೆ ಹೆನ್ರಿಕ್ ಕ್ಲಾಸಿನ್ ಅವ್ರನ್ನ SRH ರಿಟೈನ್ ಮಾಡ್ಕೊಳೋದು 24.5 ಕೋಟಿಗೆ. ನೋಡಿ, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಸಖತ್ತಾಗಿತ್ತು. ಲಾಸ್ಟ್ 2 ಸೀಸನ್ ಇಂದ ತುಂಬಾ ಸಖತ್ತಾಗಿ ಆಡ್ತಾ ಬರ್ತಿದ್ದಾರೆ ಹೆನ್ರಿಕ್ ಕ್ಲಾಸಿನ್ ಅವರು. ಮತ್ತೆ ಅವರು ಇಂಥ ಬೌಲರಿಗೆ ಆಡಲ್ಲ ಸರಿಯಾಗಿ, ಇವರು ಇಲ್ಲಿ ವೀಕ್ ಪಾಯಿಂಟ್ ಆ ರೀತಿ ಏನಿಲ್ಲ. ಪ್ರತಿಯೊಬ್ಬ ಬೌಲರ್ಗೂ ತುಂಬಾ ಸಖತ್ತಾಗಿ ಆಡಿದ್ದಾರೆ. ಸ್ಪಿನ್ನರ್ ಆಗಿರ್ಲಿ, ಫಾಸ್ಟ್ ಬೌಲರ್ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ನಮ್ಮ RCB ಕಡೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರದ್ದು ನೀವು ತಗೊಂಡ್ರೆ ಕನ್ಸಿಸ್ಟೆನ್ಸಿ ಇಲ್ಲ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಬಂದಿಲ್ಲ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಮಿಂಚಿಲ್ಲ. ಆದ್ರೆ ಕನ್ಸಿಸ್ಟೆನ್ಸಿ ಇದೆ. ಹೆನ್ರಿಕ್ ಕ್ಲಾಸಿನ್ ಅವ್ರ ಕಡೆ ಕನ್ಸಿಸ್ಟೆನ್ಸಿ ಇದೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಗೇಮ್ ಚೇಂಜರ್ ಆಗಿದ್ದಾರೆ. ಇವರಿಬ್ರು ನಡುವೆ ಕಂಪ್ಯಾರಿಸನ್ ಅಲ್ಲಿ ಹೆನ್ರಿಕ್ ಕ್ಲಾಸಿನ್ ಮೇಲುಗೈ ಅನ್ಸುತ್ತೆ. ನೋಡಿ, ಇಲ್ಲಿ ಇದು SRH ಕಡೆ ಕೊಡ್ತೀನಿ ಪಾಯಿಂಟ್. ನೆಕ್ಸ್ಟ್ RCB ಕಡೆ ಕೃಣಾಲ್ ಪಾಂಡ್ಯ ಅವರು ಮತ್ತೆ ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಆಲ್ರೌಂಡರ್. ಕೃಣಾಲ್ ಪಾಂಡ್ಯ ಕೂಡ ಆಲ್ರೌಂಡರ್. ಕೃಣಾಲ್ ಪಾಂಡ್ಯ ಅವರು
ನೀವು ನೋಡಿರ್ತೀರಾ, ಒಳ್ಳೆ ಬೌಲರು, ಒಳ್ಳೆ ಸ್ಪಿನ್ನರು, ಎಕಾನಮಿ ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 7-7.5 ಒಳಗೆ ಮೇಂಟೈನ್ ಮಾಡಿದ್ದಾರೆ. ಆ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಇತ್ತೀಚೆಗೆ ಪರ್ಫಾರ್ಮೆನ್ಸ್ ನೋಡಿರ್ತೀರಾ, ಟೆಸ್ಟ್ ಮ್ಯಾಚ್, T20 ಪ್ರತಿಯೊಂದಲ್ಲೂ ಸಖತ್ತಾಗಿ ಆಡ್ತಾ ಬರ್ತಿದ್ದಾರೆ. ಮತ್ತೆ ಟೆಸ್ಟ್ ಮ್ಯಾಚ್ ಅಲ್ಲಿ ಅದು ಆಸ್ಟ್ರೇಲಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ತುಂಬಾ ಸಖತ್ತಾಗಿ ಆಡ್ತಾ ಬರ್ತಿದ್ದಾರೆ. RCB ಕಡೆ ಕೃಣಾಲ್ ಪಾಂಡ್ಯ ಫ್ಲೋಟರ್ ರೀತಿ ಯೂಸ್ ಮಾಡಬಹುದು. ಯಾವುದೇ ಬ್ಯಾಟಿಂಗ್ ಆರ್ಡರ್ ಅಲ್ಲೂ ಕೂಡ ತುಂಬಾ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಆಲ್ಮೋಸ್ಟ್ 50-50 ಅನ್ಬೋದು. ಇತ್ತೀಚೆಗೆ ಇಂಡಿಯಾ ಟೀಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಕಂಪಾರಿಸನ್ ಮಾಡೋದಾದ್ರೆ 51-49 ಅನ್ಬೋದು. ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ 51 ಕೊಡ್ಬೋದು, 49 ಕೃಣಾಲ್ ಪಾಂಡ್ಯ ಅವರಿಗೆ ಕೊಡ್ಬೋದು. ನೆಕ್ಸ್ಟ್ RCB ಕಡೆ ಕಂಪಾರಿಸನ್ ನೋಡೋದಾದ್ರೆ ಜಿತೇಶ್ ಶರ್ಮಾ ಅವರು ಮತ್ತೆ SRH ಕಡೆ ನಮ್ಮ ಕರ್ನಾಟಕದ ಪ್ಲೇಯರ್ ಅಭಿನವ್ ಮನೋಹರ್ ಅವರು. ನೀವು ನೋಡಿರ್ತೀರಾ, ಕರ್ನಾಟಕ ಪ್ರೀಮಿಯರ್ ಲೀಗ್ ಇತ್ತೀಚೆಗೆ ನಡೆದಿರೋ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಲ್ಲಿ ಫಸ್ಟ್ 2-3 ಮ್ಯಾಚ್ ಅಲ್ಲಿ ಅವ್ರದ್ದೇನು ಅಷ್ಟೇನು ಕಾಂಟ್ರಿಬ್ಯೂಷನ್ ಇರಲ್ಲ ಟೀಮಿಗೆ. ಅದಾದ್ಮೇಲೆ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಭಿನವ್ ಮನೋಹರ್ ಅವರು, ಜಾಸ್ತಿ ಹೈಯೆಸ್ಟ್ ಸಿಕ್ಸಸ್ ಹೊಡಿತಾರೆ ಇಡೀ ಟೂರ್ನಮೆಂಟ್ ಅಲ್ಲಿ, ಮತ್ತೆ ಹೈಯೆಸ್ಟ್ ರನ್ ಗೇಟರ್ ಕೂಡ ಆಗ್ತಾರೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇತ್ತೀಚೆಗೆ. ಈ ಕಡೆ ಜಿತೇಶ್ ಶರ್ಮಾ ಅವರು ಕೂಡ ಪಂಜಾಬ್ ಕಿಂಗ್ಸ್ ಗೆ ಒಳ್ಳೆ ರೀತಿ ಆಡ್ತಾ ಬಂದಿದ್ದಾರೆ. ಲೋವರ್ ಡೌನ್ ದ ಆರ್ಡರ್ ಒಳ್ಳೆ ಫಿನಿಶರ್ ಆಗು ಕೂಡ ಕಂಡು ಬಂದಿದ್ದಾರೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಅಭಿನವ್ ಮನೋಹರೇ ಬೆಸ್ಟ್ ಅನ್ಸುತ್ತೆ ನನಗೆ. ನನ್ನ ಪ್ರಕಾರ ಅಭಿನವ್ ಮನೋಹರ್ ಪಾಯಿಂಟ್ಸ್ ಕೊಡ್ತೀನಿ. ನೆಕ್ಸ್ಟ್ ಕಂಪಾರಿಸನ್ ನೋಡೋದಾದ್ರೆ RCB ಕಡೆಯಿಂದ ಟಿಮ್ ಡೇವಿಡ್ ಅವರು ಮತ್ತೆ SRH ಕಡೆಯಿಂದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು. ನೋಡಿ, ಟಿಮ್ ಡೇವಿಡ್ ಅವರು ಧಮಾಕ ಮಾಡ್ಬಿಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಲೋವರ್ ಡೌನ್ ದ ಆರ್ಡರ್ ಬಂದು ಮ್ಯಾಚ್ ಫಿನಿಶರ್ ಆಗು ಕೂಡ ಕಂಡು ಬಂದಿದ್ದಾರೆ. ಈ ಕಡೆ ಪ್ಯಾಟ್ ಕಮಿನ್ಸ್ ಒಳ್ಳೆ ಕ್ಯಾಪ್ಟನ್, ಒಳ್ಳೆ ಬೌಲರ್, ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಟಿಮ್ ಡೇವಿಡ್ ಅವರಿಗೆ 3-4 ಓವರ್ ಅಲ್ಲೇ ಮ್ಯಾಚ್ ದಿಕ್ ನ ಚೇಂಜ್ ಮಾಡೋ ತಾಕತ್ತಿದೆ. ಈ ಕಡೆ ಪ್ಯಾಟ್ ಕಮಿನ್ಸ್ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ ಆಗಿ ಲಾಸ್ಟ್ ಸೀಸನ್ ಫಿನಾಲೆಗೆ ಕರ್ಕೊಂಡು ಹೋಗಿದ್ದು SRH ಟೀಮ್ ನ. ಒಳ್ಳೆ ಕ್ಯಾಪ್ಟನ್ಸಿ ಇದೆ, ಮತ್ತೆ ಒಳ್ಳೆ ಬೌಲರ್ ಕೂಡ. T20 ಅಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಮತ್ತೆ ಒಳ್ಳೆ ಬ್ಯಾಟಿಂಗ್, ಲೋವರ್ ಡೌನ್ ದ ಆರ್ಡರ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಕೂಡ ಆಡೋ ಸಾಧ್ಯತೆ ಇದೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಆಲ್ಮೋಸ್ಟ್ 50-50 ಅನ್ಬೋದು. ನೆಕ್ಸ್ಟ್ RCB ಕಡೆಯಿಂದ ಭುವನೇಶ್ವರ್ ಕುಮಾರ್ ಅವರು ಮತ್ತೆ SRH ಕಡೆಯಿಂದ ಹರ್ಷಲ್ ಪಟೇಲ್ ಅವರು. ಹರ್ಷಲ್ ಪಟೇಲ್ ಮತ್ತೆ ಭುವನೇಶ್ವರ್ ಕುಮಾರ್ ಅವ್ರ ನಡುವೆ ಕಂಪಾರಿಸನ್ ನೋಡೋದಾದ್ರೆ ಇವರು ಸ್ವಿಂಗ್ ಮಾಡ್ತಾರೆ, ಅವರು ಸ್ಲೋವರ್ ಒನ್ಸ್ ಇದೆ ಅವರ ಹತ್ರ, ಒಳ್ಳೆ ಸ್ಲೋವರ್ ಒನ್ಸ್ ಆಗ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಹರ್ಷಲ್ ಪಟೇಲ್ ಅವರು ಎಕಾನಮಿ ತುಂಬಾ ಹದಗೆಟ್ಟಿತ್ತು, 12-13 ಆ ರೀತಿ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದು. ಲಾಸ್ಟ್ ಸೀಸನ್ ಒಳ್ಳೆ ಸೀಸನ್ ಆಗಿರ್ಲಿಲ್ಲ ಅವರಿಗೆ. ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಬೌಲರು, ಸ್ವಿಂಗ್ ಮಾಡಿ ಪವರ್ ಪ್ಲೇ ಅಲ್ಲಿ ವಿಕೆಟ್ ತೆಗೆದು ಕೊಡೋ ತಾಕತ್ತಿದೆ ಅವ್ರ ಕಡೆ. ನೋಡಿ, ಇವರಿಬ್ರು ಕಂಪಾರಿಸನ್ ಅಲ್ಲಿ ನನಗೆ ಭುವನೇಶ್ವರ್ ಕುಮಾರ್ ಅವರು ಕನ್ಸಿಸ್ಟೆನ್ಸಿ ಒಳ್ಳೆ ಬೌಲರ್ ಅಂತ ಅನ್ಸುತ್ತೆ. ಇವ್ರು ಒಂದ್ ಮ್ಯಾಚ್ ತೆಗೆದ ವಿಕೆಟ್, ಇನ್ನೊಂದ್ ಮ್ಯಾಚ್ ಇಲ್ಲ. ಸ್ಲೋ ರನ್ಸ್ ಎಲ್ಲ ಇದೆ, ಸರಿಯಾಗಿ ಯೂಸ್ ಮಾಡ್ಕೊಳ್ತಾರೆ. ಬಟ್ ಎಕಾನಮಿ ವಿಷಯದಲ್ಲಿ ಬಂದ್ರೆ ಇವ್ರು ಇನ್ಕನ್ಸಿಸ್ಟೆನ್ಸಿ ಇದೆ, ಮತ್ತೆ ಎಕಾನಮಿ ಕೂಡ ತುಂಬಾ ಜಾಸ್ತಿ ಇದೆ ಹರ್ಷಲ್ ಪಟೇಲ್ ಅವರು. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಮೇಲುಗೈ ಅಂತೀನಿ ನಾನು. ನೆಕ್ಸ್ಟ್ RCB ಕಡೆ ಕಂಪಾರಿಸನ್ ನೀವು ನೋಡೋದಾದ್ರೆ ಸೋಯಾ ಶರ್ಮಾ ಅವರು ಮತ್ತೆ ಈ ಕಡೆಯಿಂದ ರಾಹುಲ್ ಚಹರ್ ಅವರು. ರಾಹುಲ್ ಚಹರ್ ಅವರು ಮತ್ತೆ ಸೋಯಾ ಶರ್ಮಾ ಕಂಪಾರಿಸನ್ ನೋಡೋದಾದ್ರೆ ಲಾಸ್ಟ್ 2 ಸೀಸನ್ ಇಂದ ರಾಹುಲ್ ಚಹರ್ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇನಿಲ್ಲ. ತುಂಬಾ ಆಪರ್ಚುನಿಟಿ ಸಿಕ್ತಿದೆ ಅವರಿಗೆ, ಬಟ್ ಅಷ್ಟೇನ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಅವ್ರ ಕಡೆಯಿಂದ. ಸೋಯಾ ಶರ್ಮಾ ಅವರಿಗೆ ಅಷ್ಟೊಂದೇನು ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಕೇವಲ 1-2 ಮ್ಯಾಚ್ ಸಿಕ್ಕಿತ್ತು ಆಪರ್ಚುನಿಟಿ. ಅದು ಮುಂಚೆ ಸೀಸನ್ ಅಲ್ಲಿ KKR ಪರವಾಗಿ ಆಡುವಾಗ, ಲಾಸ್ಟ್ ಸೀಸನ್ ಅಲ್ಲೂ KKR ಪರವಾಗಿ ಆಡಿದ್ದು. ಅದು ಮುಂಚೆ ಸೀಸನ್ ಅಲ್ಲಿ KKR ಪರವಾಗಿ ಆಡುವಾಗ RCB ಮೇಲೆ ಅವರು 3 ವಿಕೆಟ್ ತೆಗಿತಾರೆ. ಅದು ಇಂಪಾರ್ಟೆಂಟ್ ವಿಕೆಟ್, ದೈತ್ಯ ವಿಕೆಟ್ ನ ತೆಗಿತಾರೆ ಅವರು. ಒಳ್ಳೆ ಬೌಲರು, ಜಾಸ್ತಿ ಆಪರ್ಚುನಿಟಿ ಸಿಕ್ಕಿಲ್ಲ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಸೋಯಾ ಶರ್ಮಾ ಅವರೇ ಮೇಲುಗೈ ಅಂತೀನಿ ನಾನು. ನೆಕ್ಸ್ಟ್ ಕಂಪಾರಿಸನ್ ನೋಡೋದಾದ್ರೆ RCB ಕಡೆಯಿಂದ ಜಾರ್ಜ್ ಹೇಜಲ್ವುಡ್ ಅವರು ಮತ್ತೆ SRH ಕಡೆಯಿಂದ ಆಡಮ್ ಜಂಪಾ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ನನಗೆ ಜಾರ್ಜ್ ಹೇಜಲ್ವುಡ್ ಬೆಟರ್ ಅನ್ಸ್ತಾರೆ. ಏನಕ್ಕಂದ್ರೆ ಒಳ್ಳೆ ಎಕಾನಮಿ, ಫಾಸ್ಟ್ ಬೌಲರ್ ಆಗಿದ್ದು ಕೂಡ ಒಳ್ಳೆ ಎಕಾನಮಿ ಇಟ್ಕೊಂಡಿದ್ದಾರೆ, ಮತ್ತೆ ವಿಕೆಟ್ ಟೇಕರ್. ಆಡಮ್ ಜಂಪಾ ಅವರು ಕೂಡ ಒಳ್ಳೆ ಬೌಲರ್, ವಿಕೆಟ್ ಟೇಕರ್, ಎಕಾನಮಿ ಕೂಡ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಸ್ಪಿನ್ನರ್. ಆಕ್ಚುಲಿ RCB ಪರವಾಗಿ ಆಡುವಾಗಲೂ ಆಡಮ್ ಜಂಪಾ ಅವರು ಒಳ್ಳೆ ಬೌಲಿಂಗ್ ಮಾಡಿರ್ತಾರೆ, ಒಳ್ಳೆ ಎಕಾನಮಿಯಿಂದ ಆಡಿರ್ತಾರೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಹೇಜಲ್ವುಡ್ ಬೆಟರ್ ಅನ್ಸ್ತಾರೆ ನನಗೆ, ನನ್ನ ಪ್ರಕಾರ. ನೆಕ್ಸ್ಟ್ ಕಂಪಾರಿಸನ್ ಮೊಹಮ್ಮದ್ ಶಮಿ ವರ್ಸಸ್ ಯಶ್ ದಯಾಳ್. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಕಂಪಾರಿಸನ್ ಮಾಡಕ್ ಆಗಲ್ಲ. ಇಲ್ಲಿ ಮೊಹಮ್ಮದ್ ಶಮಿ ಅವರೇ ಮೇಲುಗೈ. ಯಶ್ ದಯಾಳ್ ಅವ್ರದ್ದು ಲಾಸ್ಟ್ 2 ಸೀಸನ್ ಮುಂಚೆ ಅವರು 5 ಸಿಕ್ಸಸ್ ಹೊಡ್ಸ್ಕೊಂಡಿರ್ತಾರೆ ರಿಂಕು ಸಿಂಗ್ ಅವ್ರ ಹತ್ರ. ಅದಾದ್ಮೇಲೆ ಅವರು ಒಂದ್ ಸ್ವಲ್ಪ ಡೌನ್ ಆಗಿರ್ತಾರೆ. ಅದಾದ್ಮೇಲೆ RCB ಪಿಕ್ ಮಾಡ್ತಾರೆ ಅವ್ರನ್ನ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಧೋನಿ ಅವ್ರ ವಿಕೆಟ್ ನ ತೆಗಿತಾರೆ ಲಾಸ್ಟ್ ಕ್ರೂಷಿಯಲ್ ಗೇಮ್ ಅಲ್ಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರಿಬ್ರು ನಡುವೆ ಕಂಪಾರಿಸನ್ ಅಲ್ಲಿ ಮೊಹಮ್ಮದ್ ಶಮಿ ಇಸ್ ದ ಬೆಟರ್ ಅನ್ಸುತ್ತೆ. ಇದು RCB ವರ್ಸಸ್ SRH ಪ್ಲೇಯಿಂಗ್ 11 1-on-1 ಕಂಪಾರಿಸನ್ ಆಗಿತ್ತು. ಈಕ್ವಲ್ ಬ್ಯಾಟಲ್ ಇರುತ್ತೆ, ಒಳ್ಳೆ ಜಿದ್ದಾಜಿದ್ದಿ ಇರುತ್ತೆ ಈ ಮ್ಯಾಚ್ ಅಲ್ಲಿ ಅಂತ ನನಗೆ ಅನ್ಸ್ತಿದೆ. ನಿಮಗೆ ಏನ್ ಅನ್ಸುತ್ತೆ? ಇವರಿಬ್ರು ನಡುವೆ ಕಂಪಾರಿಸನ್ ಪ್ಲೇಯಿಂಗ್ 11 ಅಲ್ಲಿ ಯಾರು ಸ್ಟ್ರಾಂಗು, ಯಾರು ವೀಕು? ನನ್ನ ಪ್ರಕಾರ ಈಕ್ವಲ್ ಬ್ಯಾಟಲ್ ಇರುತ್ತೆ ಅಂತ ಅನ್ಸ್ತಿದೆ. ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.